ಟೊಮೊಟೊ ತೊಗೊಂಡಿದ್ದೀನಿ, 3 ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿಗೆ ಹಾಕ್ತಿದ್ದೀನಿ. ಇದನ್ನು ಮೆತ್ತಗೆ ಪೇಸ್ಟ್ ಥರ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಈ ಥರ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಂಬಿಡ್ಬೇಕು. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಟೊಮೊಟೊ ಪೇಸ್ಟನ್ನು ಹಾಕ್ಬಿಡೋಣ. ಈಗ ಟೊಮೊಟೊ ಪೇಸ್ಟನ್ನು ಪಾತ್ರೆಗೆ ಹಾಕ್ಕೊಂಬಿಟ್ಟಿವಲ್ಲ, ಈಗ ಒಂದು ಸ್ವಲ್ಪ ಬಿಳೆ ಎಳ್ಳು ಹಾಕೋಣ. 1 ಸ್ಪೂನಷ್ಟು ಬಿಳೆ ಎಳ್ಳು, 1 ಸ್ಪೂನಷ್ಟು ಜೀರಿಗೆ ಹಾಕೋಣ, 1 ಸ್ಪೂನಷ್ಟು ಜಜ್ಜಿಟ್ಕೊಂಡಿರೋ ಧನಿಯಾ ಹಾಕೋಣ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೀವು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕೋಣ. 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕೋಣ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಇದನ್ನು ಕಲಿಸ್ಕೊಂಬಿಡೋಣ. ಈ ಥರ ಕಲಿಸ್ಕೊಂಬಿಡೋಣ ಎಲ್ಲ. ಹಣ್ಣಾಗಿರ್ತಾವಲ್ಲ ಆ ಥರ ಟೊಮೊಟೊ ತೊಗೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ನಾನು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಅದನ್ನು ಹಾಕೋಣ. ಈಗ ಇದನ್ನು ಕಲಿಸ್ಕೊಂಬಿಡೋಣ. ಈ ಥರ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು, 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಪೂರ್ತಿ ಹಾಕಲ್ಲ ನಾನು, ಅರ್ಧ ಕಪ್ ಹಾಕಿ ಕಲಿಸ್ಕೊತೀನಿ. ಮತ್ತೆ ಕಡಿಮೆ ಬಿದ್ದರೆ ಇನ್ನು ಸ್ವಲ್ಪ ಹಾಕ್ತೀನಿ ನಾನು. ಈಗ ಅರ್ಧ ಕಪ್ ಹಾಕ್ತೀನಿ, ಯಾಕಂದರೆ ಇದಕ್ಕೆ ನೀರು ಹಾಕಂಗಿಲ್ಲ. ಆ ಟೊಮೊಟೊ ಪೇಸ್ಟ್ ಇರ್ತೈತಲ್ಲ ಅದರಲ್ಲೇ ನಾವು ಕಲಿಸ್ಕೊಂಬಿಡ್ಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಬಿಡೋಣ. ಈ ಹಿಟ್ಟಿಗೆ ಅವಾಗೆ ಹಾಕಿದ್ದೆಲ್ಲ ಅಕ್ಕಿ ಹಿಟ್ಟು ಅಷ್ಟೇ ಸರಿ ಹೋಗೈತಿ. ಈಗೇನು ಹಾಕಂಗಿಲ್ಲ, ಕರೆಕ್ಟ್ ಈ ಥರ ಗಟ್ಟಿ ಕಲಿಸ್ಕೊಂಬಿಡ್ಬೇಕು. ಈ ಥರ ಕಲಸಿಟ್ಕೊಂಬಿಡ್ಬೇಕು. ಇದನ್ನು ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಥರ ಮಾಡ್ಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಹಾಗೆ ಇಟ್ಬಿಡೋಣ. ಈಗ ಎಣ್ಣೆ ಇಟ್ಟು ಫ್ರೈ ಮಾಡ್ಕೊಂಬಿಡೋಣ. ನಾನು ಸ್ಟವ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿಟ್ಟಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗೋಕ್ಕೆ ಒಂದು 5 ನಿಮಿಷ ಬಿಡೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಕಲಸಿಟ್ಕೊಂಡಿರೋ ಹಿಟ್ಟನ್ನು ಹಾಕ್ಬಿಡೋಣ ಎಣ್ಣೆಗೆ. ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಥರ ಮಾಡೋಣ. ಈ ಥರ ಹಾಕ್ಕೊಂಬಿಡೋಣ. ಈಗ ಎಲ್ಲವನ್ನ ಹಾಕ್ಕೊಂಬಿಟ್ಟಿವಲ್ಲ, ಇದನ್ನು ಈ ಥರ ಕಲಿಸ್ಕೊಂಬಿಡೋಣ. ಈ ಥರ ಕಲಿಸ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟಿಗೆ ತಕ್ಕೊಂಬಿಡೋಣ. ಈ ಥರ ಕೆಂಪಗೆ ಫ್ರೈ ಆಗಬೇಕು.
ಈಗ ರೆಡಿಯಾಗಿದ್ದಾವೆ ಟೊಮೊಟೊ ಪಕೋಡ. ಇದನ್ನು ಸರ್ವ್ ಮಾಡ್ಕೊಂಬಿಡೋಣ. ರೆಡಿಯಾಗಿದೆ ಟೊಮೊಟೊ ಪಕೋಡ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ಈವ್ನಿಂಗ್ ಸ್ನ್ಯಾಕಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಕ್ರಿಸ್ಪಿಯಾಗೂ ಇರ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.